ನೀವೆಲ್ಲ ಕೇಳಿದ್ದೀರಿ. ಅಷ್ಟೇ ಮಾತು, ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಏನು ಹೇಳಬೇಕು ಅದನ್ನು ಮಾಡಿ. ಅದಕ್ಕೆ ಸಿಂಗಲ್ ತಗೊಳ್ಳೋಣ. ನೀವು ಬಿಟ್ಟರಲ್ಲ ಜಿಲ್ಲಾಡಳಿತ ನೋಡ್ರಿ, ಕೆರೆ ನೀರಿಗೆ ದೊಡ್ಡ ನಾಯಕನ ಅಪ್ಪಣೆ ಏನು ಬೇಕಾಗಿಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೆರೆ. ಅದು KDB ಇರ್ಬೋದು, MI ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೆಲ್ಲರ ಆಗ್ರಹ ಏನಂದರೆ KDBಯಿಂದ MIಗೆ ಮೊದಲು ಯಥಾಸ್ಥಿತಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನೊಂದು 25-30 ಮೈದಾಳದಿಂದ ಹಿಡ್ಕೊಂಡ್ಬಂದು ಮಂಚೂರಿ, ಕ್ಯಾತ್ಸಂದ್ರ, ಮತ್ತು ನಮಗೆ ಇದು ಕಲ್ಲಳ್ಳಿ, ಕೆಸರುಮಡು, ಚನ್ನಗೈಪಾಳ್ಯ, ಶೆಟ್ಟಿಹಳ್ಳಿ, ಬಾಲಸಂದ್ರ, ಇವೆಲ್ಲ ದನ ಕರುಗಳು ಕುಡಿಯೋಕ್ಕೂ ನೀರು, ಕೆರೆ ಒಂದೇ ಅಲ್ಲ, ದನ ಕರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿರಲಿಲ್ಲ. ಮತ್ತು ಸಾಲದಕ್ಕೆ ಇನ್ನೊಂದೇನಪ್ಪ ಅಂದರೆ 9 ಅಡಿ ನೀರು ರೈತರಿಗೆ ಕುಡಿಯೋ ನೀರು ಬಿಟ್ಟು, ಕುಡಿಯೋ ನೀರಿಗೆ ನಾವು ಕೂಡ ಆದ್ಯತೆ ಕೊಡಬೇಕು. ಕುಡಿಯೋ ನೀರನ್ನು ಸಂಗ್ರಹಣೆಯನ್ನು ನಾವು ಕೂಡ ಅಂತಕ್ಕಂಥವರೇ ನಾವು. ಆ ಒಂದು ದೃಷ್ಟಿಯಲ್ಲಿ 9 ಅಡಿ ನೀರು ರೈತನ ಪಾಲಿದೆ, ಕುಡಿಯೋ ನೀರು ಹೊರತುಪಡಿಸಿ. ಆ ನೀರಲ್ಲೇ ಒಂದು 9 ದಿವಸ ಬಿಟ್ಟು ಎಲ್ಲ ದನ ಕರುಗಳಿಗೆ ಮತ್ತು ಅಡಿಕೆ ತೋಟಗಳಿಗೆ ಇವೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಮೈದಾಳ ದಮನಕೆರೆ ರೈತರು ಮಾಡಿರ್ತಕ್ಕಂಥದ್ದು. ಮನವಿಗೆ ಸ್ಪಂದಿಸಿ ನಮ್ಮ ಗೃಹ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಗೌಡ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸ್ಪಂದನೆಯಿಂದ ಈಗ ಅವರು ಒಪ್ಕೊಂಡಿದ್ದಾನೆ ಬಿಡೋದು. ಸರ್, ಈಗ ವೇಸ್ಟ್ ಆಗಿತ್ತು, ಒಂದಿಷ್ಟು ನೀರು ಬಿಟ್ಟಿದ್ದು ರೋಡ್ರಿಂದ ಆಚೆ ಬಂದ್ಬಿಟ್ಟು ಸುಮಾರು ಒಂದು 2 ಎಕರೆಯಲ್ಲಿ ಒಂದು 4-5 ಅಡಿ ನೀರು ವೇಸ್ಟ್ ಆಗಿದೆ. ಸೊ ವೇಸ್ಟ್ ಕೂಡ ಆಗಿದೆ ಅಂತ. ವೇಸ್ಟ್ ಅಲ್ಲಿ ದನ ಕುಡಿಯೋದು, ತೊಟ್ಟಿನಲ್ಲಿ ದನಗಳಿಗೆ ಇರ್ತಾವ, ನೀವೆಲ್ಲ ಕೇಳಿದ್ದೀರಿ. ಅಷ್ಟೇ ಮಾತು, ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಏನು ಹೇಳಬೇಕು ಅದನ್ನು ಮಾಡಿ. ಅದಕ್ಕೆ ಸಿಂಗಲ್ ತಗೊಳ್ಳೋಣ. ನೀವು ಬಿಟ್ಟರಲ್ಲ ಜಿಲ್ಲಾಡಳಿತ ನೋಡ್ರಿ, ಕೆರೆ ನೀರಿಗೆ ದೊಡ್ಡ ನಾಯಕನ ಅಪ್ಪಣೆ ಏನು ಬೇಕಾಗಿಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೆರೆ. ಅದು KDB ಇರ್ಬೋದು, MI ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೆಲ್ಲರ ಆಗ್ರಹ ಏನಂದರೆ KDBಯಿಂದ MIಗೆ ಮೊದಲು ಯಥಾಸ್ಥಿತಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನೊಂದು 25-30 ಮೈದಾಳದಿಂದ ಹಿಡ್ಕೊಂಡ್ಬಂದು ಮಂಚೂರಿ, ಕ್ಯಾತ್ಸಂದ್ರ, ಮತ್ತು ನಮಗೆ ಇದು ಕಲ್ಲಳ್ಳಿ, ಕೆಸರುಮಡು, ಚನ್ನಗೈಪಾಳ್ಯ, ಶೆಟ್ಟಿಹಳ್ಳಿ, ಬಾಲಸಂದ್ರ, ಇವೆಲ್ಲ ದನ ಕರುಗಳು ಕುಡಿಯೋಕ್ಕೂ ನೀರು, ಕೆರೆ ಒಂದೇ ಅಲ್ಲ, ದನ ಕರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿರಲಿಲ್ಲ. ಮತ್ತು ಸಾಲದಕ್ಕೆ ಇನ್ನೊಂದೇನಪ್ಪ ಅಂದರೆ 9 ಅಡಿ ನೀರು ರೈತರಿಗೆ ಕುಡಿಯೋ ನೀರು ಬಿಟ್ಟು, ಕುಡಿಯೋ ನೀರಿಗೆ ನಾವು ಕೂಡ ಆದ್ಯತೆ ಕೊಡಬೇಕು. ಕುಡಿಯೋ ನೀರನ್ನು ಸಂಗ್ರಹಣೆಯನ್ನು ನಾವು ಕೂಡ ಅಂತಕ್ಕಂಥವರೇ ನಾವು. ಆ ಒಂದು ದೃಷ್ಟಿಯಲ್ಲಿ 9 ಅಡಿ ನೀರು ರೈತನ ಪಾಲಿದೆ, ಕುಡಿಯೋ ನೀರು ಹೊರತುಪಡಿಸಿ. ಆ ನೀರಲ್ಲೇ ಒಂದು 9 ದಿವಸ ಬಿಟ್ಟು ಎಲ್ಲ ದನ ಕರುಗಳಿಗೆ ಮತ್ತು ಅಡಿಕೆ ತೋಟಗಳಿಗೆ ಇವೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಮೈದಾಳ ದಮನಕೆರೆ ರೈತರು ಮಾಡಿರ್ತಕ್ಕಂಥದ್ದು. ಮನವಿಗೆ ಸ್ಪಂದಿಸಿ ನಮ್ಮ ಗೃಹ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಗೌಡ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸ್ಪಂದನೆಯಿಂದ ಈಗ ಅವರು ಒಪ್ಕೊಂಡಿದ್ದಾನೆ ಬಿಡೋದು. ಸರ್, ಈಗ ವೇಸ್ಟ್ ಆಗಿತ್ತು, ಒಂದಿಷ್ಟು ನೀರು ಬಿಟ್ಟಿದ್ದು ರೋಡ್ರಿಂದ ಆಚೆ ಬಂದ್ಬಿಟ್ಟು ಸುಮಾರು ಒಂದು 2 ಎಕರೆಯಲ್ಲಿ ಒಂದು 4-5 ಅಡಿ ನೀರು ವೇಸ್ಟ್ ಆಗಿದೆ. ಸೊ ವೇಸ್ಟ್ ಕೂಡ ಆಗಿದೆ ಅಂತ. ವೇಸ್ಟ್ ಅಲ್ಲಿ ದನ ಕುಡಿಯೋದು, ತೊಟ್ಟಿನಲ್ಲಿ ದನಗಳಿಗೆ ಇರ್ತಾವ, ನೀವೆಲ್ಲ ಕೇಳಿದ್ದೀರಿ. ಅಷ್ಟೇ ಮಾತು, ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಏನು ಹೇಳಬೇಕು ಅದನ್ನು ಮಾಡಿ. ಅದಕ್ಕೆ ಸಿಂಗಲ್ ತಗೊಳ್ಳೋಣ. ನೀವು ಬಿಟ್ಟರಲ್ಲ ಜಿಲ್ಲಾಡಳಿತ ನೋಡ್ರಿ, ಕೆರೆ ನೀರಿಗೆ ದೊಡ್ಡ ನಾಯಕನ ಅಪ್ಪಣೆ ಏನು ಬೇಕಾಗಿಲ್ಲ. ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೆರೆ. ಅದು KDB ಇರ್ಬೋದು, MI ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮೆಲ್ಲರ ಆಗ್ರಹ ಏನಂದರೆ KDBಯಿಂದ MIಗೆ ಮೊದಲು ಯಥಾಸ್ಥಿತಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದು. ಮತ್ತು ಈಗ ಏನೊಂದು 25-30 ಮೈದಾಳದಿಂದ ಹಿಡ್ಕೊಂಡ್ಬಂದು ಮಂಚೂರಿ, ಕ್ಯಾತ್ಸಂದ್ರ, ಮತ್ತು ನಮಗೆ ಇದು ಕಲ್ಲಳ್ಳಿ, ಕೆಸರುಮಡು, ಚನ್ನಗೈಪಾಳ್ಯ, ಶೆಟ್ಟಿಹಳ್ಳಿ, ಬಾಲಸಂದ್ರ, ಇವೆಲ್ಲ ದನ ಕರುಗಳು ಕುಡಿಯೋಕ್ಕೂ ನೀರು, ಕೆರೆ ಒಂದೇ ಅಲ್ಲ, ದನ ಕರುಗಳಿಗೂ ಕೂಡ ಕುಡಿಯೋದಕ್ಕೆ ನೀರಿರಲಿಲ್ಲ. ಮತ್ತು ಸಾಲದಕ್ಕೆ ಇನ್ನೊಂದೇನಪ್ಪ ಅಂದರೆ 9 ಅಡಿ ನೀರು ರೈತರಿಗೆ ಕುಡಿಯೋ ನೀರು ಬಿಟ್ಟು,
ಕುಡಿಯೋ ನೀರಿಗೆ ನಾವು ಕೂಡ ಆದ್ಯತೆ ಕೊಡಬೇಕು. ಕುಡಿಯೋ ನೀರನ್ನು ಸಂಗ್ರಹಣೆಯನ್ನು ನಾವು ಕೂಡ ಅಂತವರೇ ನಾವು. ಆ ಒಂದು ದೃಷ್ಟಿಯಲ್ಲಿ 9 ಅಡಿ ನೀರು ರೈತನ ಪಾಲಿದೆ ಕುಡಿಯೋ ನೀರು ಹೊರತುಪಡಿಸಿ. ಆ ನೀರಲ್ಲೇ ಒಂದು 9 ದಿವಸ ಬಿಟ್ಟು ಎಲ್ಲ ದನ ಕರುಗಳಿಗೆ ಮತ್ತು ಅಡಿಕೆ ತೋಟಗಳಿಗೆ ಇವೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ಮನವಿಯನ್ನು ಮೈದಾಳದ ಮನೆಕೆರೆ ರೈತರು ಮಾಡಿರ್ತಕ್ಕಂಥದ್ದು. ಮನವಿಗೆ ಸ್ಪಂದಿಸಿ ನಮ್ಮ ಗೃಹ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಗೌಡ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡ ಸ್ಪಂದನೆಯಿಂದ ಬಿಡಲೇಬಾರ್ದು ಅಂತ ಹೇಳಿದ್ರಲ್ಲ, ಈಗ ಅವರು ಒಪ್ಕೊಂಡಿದ್ದಾನೆ ಬಿಡೋದು. ಅಲ್ಲ ಸರ್, ಈಗ ವೇಸ್ಟ್ ಆಗಿತ್ತು, ಒಂದಿಷ್ಟು ನೀರು ಬಿಟ್ಟಿದ್ದು ವೇಸ್ಟ್ ಆಗಿದೆ ರೋಡ್ರಿಂದ ಆಚೆ ಬಂದ್ಬಿಟ್ಟು ಸುಮಾರು ಒಂದು 2 ಎಕರೆಯಲ್ಲಿ ಒಂದು 4-5 ಅಡಿ ನೀರು ವೇಸ್ಟ್ ಆಗಿದೆ. ಸೊ ವೇಸ್ಟ್ ಕೂಡ ಆಗಿದೆ ಅಂತ. ಏನಾಗ್ತದೆ ದನ ಕುಡಿಯೋದು ತೊಟ್ಟಿನಲ್ಲಿ ದನಗಳಿಗೆ ಇರ್ತಾವ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.